ಬಹುಶಃ ಕಾಂಗ್ರೆಸ್ ಶಾಸಕರ ಕಾಯುವಿಕೆಗೆ ಕೊನೆ ಇಲ್ಲ ಅಂತ ಹೇಳುವಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದರೆ ಅವರು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಕಾಯ್ತಾ ಇದ್ರು. ಬಹುಶಃ ಒಂದೂವರೆ ವರ್ಷದಿಂದ ಕಾಯ್ತಾ ಇದ್ರು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಕೆಲ ಶಾಸಕರು ಕಾಯ್ತಾ ಇದ್ರು. ಕಡೆಗೂ ಅವರು ಹೇಳಿದ ರೀತಿಯಲ್ಲಿಯೇ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಮುಖ್ಯಮಂತ್ರಿ ಬದಲಾವಣೆಯ ನಂತರ ಕಾಯ್ತಾ ಕುಳಿತಿದ್ರು, ನಾವು ಮಂತ್ರಿಗಳಾಗ್ತಾ ಇದೀವಿ ಅಂದ್ಕೊಂಡು. ಅದಕ್ಕಾಗಿ 60 ದಿನ ಕಾಯಬೇಕಾಯಿತು. ಈಗ 60 ದಿನದ ನಂತರ ಮಂತ್ರಿಗಳೇನೋ ಆದರೂ ಆ ಮಂತ್ರಿಗಳು ತಮಗೆ ಖಾತೆಗಾಗಿ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಇನ್ನೂ ಖಾತೆ ಸಿಕ್ಕಿಲ್ಲ. 8 ದಿವಸ ಕಳೆದು ಹೋಯಿತು. ಬರೋಬ್ಬರಿ 10 ದಿನಗಳಾಯಿತು. ಖಾತೆ ಕೊಡಿ ಸಾರ್ ಅಂತೇಳಿ ಕೇಳ್ತಾ ಇದ್ದಾರೆ. ಯಾಕಂದರೆ ಖಾತೆಗಳೇ ಇಲ್ಲದೆ ಸಚಿವರುಗಳು ಓಡಾಡ್ತಾ ಇದ್ದಾರೆ. ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಸಸ್ಪೆನ್ಸ್ ಮುಂದುವರೆದಿದೆ. ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ, ಲೋಕಭವನಕ್ಕೆ ಹೋಗಿದೆ, ರಾಜ್ಯಪಾಲರು ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಚಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ ನೂತನ ಸಚಿವರುಗಳು. ನಮಗ್ಯಾವ ಖಾತೆ ಅಂತ ಅವರು ಕಾಯುವಂತಾಗಿದೆ. ಇದು ಗಜಪ್ರಸವ ಅಲ್ಲ, ಗಜಪ್ರಸವನ್ನೇ 2 ಬಾರಿ ಆದಂಥ ರೀತಿಯಲ್ಲಿ ಆಗ್ತಾ ಇದೆ. ಆ ಸ್ವರೂಪದಲ್ಲಿ ಈ ಖಾತೆ ಹಂಚಿಕೆ ಅನ್ನುವಂಥದ್ದು ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ಖಾತೆ ಈಗಾಗಲೇ ಸಂಪುಟ ವಿಸ್ತರಣೆಗಾಗಿ ಆದಂತಹ ಕಾಯುವಿಕೆ, 60 ದಿವಸಗಳ ಕಾಲ ನಡೆದಂತಹ ಕಸರತ್ತು ಇವೆಲ್ಲವನ್ನು ಕೂಡ ನೋಡಿದ್ವಿ. ಇದಾದ ನಂತರ ಈಗ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಬಂದಾಗಲೂ ಕೂಡ ಅಷ್ಟೇ ಅಷ್ಟು ಸುಲಭವಾಗಿ ಖಾತೆಗಳ ಹಂಚಿಕೆಯು ಕೂಡ ಆಗಿಲ್ಲ. ಅದ್ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಸಲ್ಲಿ ಇಂಥದ್ದೊಂದು ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಬಹಳ ಅತ್ಯುತ್ಸಾಹದಿಂದ ಯೋಜನೆಗಳ ಮೇಲೆ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. 6 ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ ಆದ ದಿನನೇ. ಅಷ್ಟೆಲ್ಲ ಯೋಜನೆಗಳವರಲ್ಲಿರುವಾಗ ಮಂತ್ರಿಮಂಡಲ, ಖಾತೆ ಹಂಚಿಕೆ ಇವೆಲ್ಲವೂ ಕೂಡ ತ್ವರಿತಗತಿಯಲ್ಲಿ ಸಾಗಿದ್ರೆ ಇನ್ನೂ ಕೂಡ ವೇಗ ಜಾಸ್ತಿ ಆಗ್ತಿರ್ಲಿಲ್ವ ಸರ್ಕಾರಕ್ಕೆ? ಈ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ನೂತನ ಸಚಿವರುಗಳಿಗೆ ಇನ್ನೂ ಹಂಚಿಕೆ ಆಗ್ತಾ ಇಲ್ಲ. ಖಾತೆಗಳು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ, ಈಗ ಮಧ್ಯಾಹ್ನದ ವೇಳೆಗೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಇಲ್ಲ ನಾನು ಕಳಿಸಿದ್ದೀನಿ ಆಲ್ರೆಡಿ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋಂಥದ್ದು ಹಂಚಿಕೆ ಆಗಿದೆ, ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿ. ಖಾತೆಗಳೇ ಗೊತ್ತಿಲ್ಲದೆ ಬರ ಪ್ರವಾಸವನ್ನು ಕೂಡ ಸಚಿವರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ರೀತಿಯಲ್ಲಿ ನಮ್ಮ ಸಚಿವರುಗಳ ಪಾಡು ಹೇಗಿದೆ ಅಂತ ಹೇಳಿದರೆ, ಎಲ್ಲರೂ ಕೃಷಿ ಮಂತ್ರಿಗಳೇ ಅನ್ನುವಂಥ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ತಮ್ಮ ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿದೆ ಸಚಿವರುಗಳ ಪ್ರವಾಸ. ಆಯಾ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. CM ಮಾತಿನಲ್ಲೂ ಸಸ್ಪೆನ್ಸ್. ಲೋಕಭವನಕ್ಕೆ ಪಟ್ಟಿಯೂ ಕೂಡ ರವಾನೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇರುವಂಥದ್ದು. ಯಾಕಂದರೆ ಈಗಷ್ಟೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ಲೋಕಭವನಕ್ಕೆ ನಾನು ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಕಸರತ್ತುಗಳು ಯಾಕೆ ಅಂತ ಕೊನೆ ಕ್ಷಣದವರೆಗೂ ಕೂಡ ಖಾತೆಗಳ ಹಂಚಿಕೆಯೂ ಕೂಡ ಬದಲಾಗ್ತಾನೆ ಸಾಗಿದ್ದದ್ದೇ ಇದೆಲ್ಲ ವಿಳಂಬಕ್ಕೆ ಕಾರಣ ಅಂತ ಹೇಳಲಾಗಿದೆ. ಮುಖ್ಯಮಂತ್ರಿಯವರ ಪೂರ್ಣ ಪ್ರಮಾಣದ ಸಂಪುಟದಲ್ಲಿ 1 ಸೀಟು ಮಾತ್ರ ಖಾಲಿ ಉಳಿದಿದೆ. ಅಷ್ಟರ ಮಟ್ಟಿಗೆ ಅದು ಪೂರ್ಣಗೊಂಡಿರುವಂತಹ ಸಂದರ್ಭದಲ್ಲೂ ಕೂಡ ಖಾತೆಗಳ ಹಂಚಿಕೆ ಅನ್ನೋದು ವಿಳಂಬ ಆಗ್ತಾನೆ ಸಾಗಿರುವಂಥದ್ದು. ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಇವಾಗ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಖಾತೆ ಏನ್ ಹಂಚಬೇಕು ಎಲ್ಲ ಗವರ್ನರ್ ಆಫೀಸ್ಗೆ ಹೋಗಿದೆ. ಅವರು ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಅದೆಲ್ಲ ನಾನು ಅನೇಕ ಕನ್ಸಲ್ಟೇಷನ್ ಮಾಡಬೇಕು, ಎಲ್ಲ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಗ ನಮ್ಮೆಲ್ಲ ಮಂತ್ರಿಗಳನ್ನೆಲ್ಲ ಕರೆದಿದ್ದೀನಿ. ನಮ್ಮ ಪಕ್ಷದ ಒಂದು MLCಗಳು ಕೂಡ ಕರೆದಿದ್ದೀನಿ. ನಾಳೆ ಏನು ಮಾಡಬೇಕು ಅನ್ನೋದ್ರಿಂದ ನಾವು ಕೂಡ ರಾಜಕೀಯವಾಗಿ ಚರ್ಚೆ ಮಾಡಬೇಕು. ಸೊ ಆ ಕೆಲಸದಲ್ಲಿ ಇದ್ದೀನಿ. ಹೀಗೆ ಈಗಾಗಲೇ ಖಾತೆಗಳ ಹಂಚಿಕೆ ಆಗೋಗಿದೆ ಅನ್ನೋಂಥ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಖಾತೆಗಳ ಅಧಿಕೃತವಾದಂತಹ ಪಟ್ಟಿ ಬರಬಹುದು. ಅದನ್ನು ಕೂಡ ತೋರಿಸ್ತೀವಿ ನಿಮಗೆ. ಬಹಳ ಮುಖ್ಯವಾಗಿ ಇದು ಬಹುತೇಕ ಈಗ ಅಂತಿಮಗೊಂಡಿರ್ತಕ್ಕಂತಹ ಖಾತೆಗಳ ಪಟ್ಟಿ ಈ ಸ್ವರೂಪದಲ್ಲಿದೆ. ಇದು ರಾಜಭವನಕ್ಕೆ ಹೋಗಿರ್ತಕ್ಕಂತಹ, ಲೋಕಭವನಕ್ಕೆ ಹೋಗಿರ್ತಕ್ಕಂತಹ, ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿರುವಂತಹ ಖಾತೆಗಳ ಪಟ್ಟಿ. ಕಡೆ ಕ್ಷಣದಲ್ಲಿ 1-2 ಬದಲಾವಣೆಗಳನ್ನು ಹೊರತುಪಡಿಸಿದರೆ ಬಹುತೇಕ ಈ ಸ್ವರೂಪದಲ್ಲಿನೇ ಇದೆ ಸಂಭಾವ್ಯ ಖಾತೆಗಳು ಅಂತೇಳಿ ಇದನ್ನು ಈಗ ಪರಿಗಣಿಸಬೇಕು. ಯಾಕಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಹೊರಬಿದ್ದಿಲ್ಲ. ನಾಗಮಂಗಲದ ಶಾಸಕರಾಗಿರುವಂತಹ ಎನ್ ಚಲುವರಾಯಸ್ವಾಮಿ ಅವರು ಮುಂದುವರಿದ ಸರ್ಕಾರದ ಭಾಗವಾಗಿಯೂ ಕೂಡ ಕೃಷಿ ಮಂತ್ರಿಯಾಗಿಯೇ ಮುಂದುವರಿತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರದ ಶಾಸಕರು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಹೇಳಲಾಗಿದೆ. ಹಾಲಿ ಆಹಾರ ಸಚಿವರು ಸಮಾಜ ಕಲ್ಯಾಣಕ್ಕೆ ಪ್ರಮೋಷನ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರ ಬಹುದಿನಗಳ ಬೇಡಿಕೆ, ಬಹು ಸಮಯದ ಬೇಡಿಕೆ KH ಮುನಿಯಪ್ಪನವ್ರದ್ದು. ಅದಕ್ಕಾಗಿ 2 ಬಾರಿ ಏರ್ಪೋರ್ಟ್ನಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು KH ಮುನಿಯಪ್ಪ ಅವರು. ಅವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಗ್ತಾ ಇದೆ ಅಂತ ಹೇಳಲಾಗಿದೆ. ಹಾಗೆಯೇ ಕಲಘಟಕಿ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿ ಮುಂದುವರಿಯಬಹುದು. ಮಧು ಬಂಗಾರಪ್ಪ ಅವರು ಸೊರಬ ಕ್ಷೇತ್ರದ ಶಾಸಕರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ, ಅಂದರೆ
ಯಾರು ಹಳೆಯ ಸಚಿವರುಗಳು ಯಾರಿದ್ರು ಅವರಿಗೆ ಬಹುತೇಕ ಅವರದ್ದೇ ಖಾತೆಗಳನ್ನು ಉಳಿಸಿಕೊಡಲಾಗ್ತಾ ಇದೆ ಅಂತ ಹೇಳಿ. ಕೆ.ಎಸ್. ಬಸವಂತಪ್ಪ ಅವರಿಗೆ, ಮಾಯಕೊಂಡ ಶಾಸಕರಿಗೆ ಮೀನುಗಾರಿಕೆ ಖಾತೆಯನ್ನು ಕೊಡಬಹುದು ಅಂತೇಳಿ ನಿರೀಕ್ಷಿಸಲಾಗಿದೆ. ಬಹುತೇಕ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಹಾಗೂ ಯಲಬುರ್ಗಾ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಉನ್ನತ ಶಿಕ್ಷಣ ಸಚಿವರಾಗ್ತಾ ಇದ್ದಾರೆ. ಅವರಿಗೆ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2016ರಿಂದ 18ರ ಅವಧಿಯಲ್ಲಿ, ಕಡೆಯ 2 ವರ್ಷಗಳ ಅವಧಿಯಲ್ಲಿ ಅವರು ಆಗ್ಲೂ ಕೂಡ ಉನ್ನತ ಶಿಕ್ಷಣ ಸಚಿವರಾಗಿದ್ರು. ಈಗ ಮತ್ತೆ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡ್ತಾರೆ ಅಂತೇಳಿ. ಜಮೀರ್ ಅಹಮದ್ ಖಾನ್ ಅವರಿಗೆ, ಚಾಮರಾಜಪೇಟೆ ಶಾಸಕರಿಗೆ ವಸತಿ ಖಾತೆ ಮತ್ತೊಮ್ಮೆ ಒಲಿಯುವ ಲಕ್ಷಣ ಕಾಣ್ತಾ ಇದೆ. ಹಿಂದೆ ಅವರಿಗೆ ವಸತಿ ಖಾತೆಯಲ್ಲಿನೇ ಅನೇಕ ಆರೋಪಗಳಿಗೆ ತುತ್ತಾಗಿದ್ರು ಜಮೀರ್ ಅಹಮದ್ ಖಾನ್ ಅವರು. ಆದರೆ ಈಗ ಮತ್ತೆ ಅವರಿಗೆ ಅದೇ ಖಾತೆ ಸಿಗಬಹುದು ಅಂತೇಳಿ. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಖಾತೆ, ಅಥಣಿ ಶಾಸಕರಿಗೆ ಸಹಕಾರ ಖಾತೆ ಸಿಗಬಹುದು ಅಂತೇಳಿ ಹೇಳಲಾಗಿದೆ ಸಚಿವ ಲಕ್ಷ್ಮಣ ಸವದಿ ಅವರಿಗೆ. ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿಯ ಶಾಸಕರು, ಅವರಿಗೆ ಅರಣ್ಯ ಖಾತೆಯ ಮೂಲಕವಾಗಿ ತಮ್ಮ ಇನ್ನಿಂಗ್ಸ್ ಅನ್ನ ಸಚಿವರಾಗಿ ಅವರು ಆರಂಭಿಸ್ತಾ ಇದ್ದಾರೆ. ಅಜಯ್ ಸಿಂಗ್ ಅವರು ಅರಣ್ಯ ಖಾತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು. ಇನ್ನು ಮಾಗಡಿ ಶಾಸಕರಾಗಿರುವಂತಹ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಒದಗಿಸಬಹುದು. ಸಣ್ಣ ನೀರಾವರಿ ಖಾತೆಗೆ ಬಾಲಕೃಷ್ಣ ಅವರು ಅಧಿಪತಿ ಆಗಬಹುದು ಅಂತ ಹೇಳ್ಕೊಂಡು ಹೇಳಲಾಗಿದೆ. ಹಾಗೂ ಪುಟ್ಟರಂಗ ಶೆಟ್ಟರಿಗೆ ಪಶುಸಂಗೋಪನೆ, ಚಾಮರಾಜನಗರದ ಶಾಸಕರು. ಇನ್ನು ಆರೋಗ್ಯ, ಅಲ್ಪಸಂಖ್ಯಾತ, ವಕ್ಫ್ ಖಾತೆಗಳು ಯು.ಟಿ. ಖಾದರ್ ಅವರಿಗೆ ಸಿಗುತ್ತೆ ಅಂತ ಹೇಳಿ, ಅಂದರೆ ಆರೋಗ್ಯದ ಜೊತೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳು ಮತ್ತು ವಕ್ಫ್ ಖಾತೆಯನ್ನು ಅವರಿಗೆ ಹಂಚಿಕೆ ಮಾಡಬಹುದು ಅಂತ ಹೇಳಲಾಗಿದೆ. ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ, ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ, ಅವರೇನು ಕಳೆದ ಬಾರಿ ಅವರೇನು ಸಚಿವರಾಗಿ ನಿಭಾಯಿಸಿದ್ರು ಅದೇ ಖಾತೆಗಳನ್ನು ಮುಂದುವರಿಸಬಹುದು. ಯಾಕಂದರೆ ಕಣ್ಣ ಮುಂದೆ ಸೆಷನ್ ನಡೀತಾ ಇರುವಾಗ ಹಿರಿಯ ಸಚಿವರುಗಳೇನಿದ್ದಾರೆ, ಹಿಂದೆ ಸಚಿವರಾಗಿದ್ದವರೇನಿದ್ದಾರೆ, ಅವರಿಗೆ ಅವರದೇ ಖಾತೆಗಳನ್ನು ಕೊಟ್ಟಾಗ ಈಸಿಯಾಗಿ ಅವರಿಗೆ ಆನ್ಸರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಡುವೆ 2 ತಿಂಗಳು ಕೆಲಸ ಆಗಿಲ್ಲ ಅನ್ನೋದನ್ನು ಬಿಟ್ಟರೆ ಉಳಿದಂಥದಕ್ಕೆ ಅವರು ಆನ್ಸರನ್ನು ಮಾಡಬಹುದು. ಇನ್ನು ಚಳ್ಳಕೆರೆ ಶಾಸಕರಾಗಿರುವಂತಹ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡದ ಕಲ್ಯಾಣವನ್ನು ಕೊಡಬಹುದು. ವಿಜಯಾನಂದ ಕಾಶಪ್ಪನವರವರಿಗೆ ಸಣ್ಣ ಕೈಗಾರಿಕೆ ಖಾತೆಯನ್ನು ಒದಗಿಸಲಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಧಿಕೃತವಾದಂತಹ ಪಟ್ಟಿಯನ್ನು ನಿರೀಕ್ಷಿಸ್ತಾ ಇದ್ದೀವಿ. ಸಂಭಾವ್ಯ ಖಾತೆಗಳಿವು ಅಂತ ಹೇಳ್ಕೊಂಡು ಅಲ್ಲಿವರೆಗೂ ಕೂಡ ಇದನ್ನು ಪರಿಗಣಿಸಬೇಕಾಗುತ್ತೆ. ಬಹುತೇಕ ಇವೇ ಅಧಿಕೃತ ಖಾತೆಗಳಾಗಿ ಮುಂದುವರಿಯುತ್ತೆ. 6 ಸಚಿವರಿಗೆ ಹಳೆಯ ಖಾತೆಗಳೇ ಮುಂದುವರಿಕೆ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿರುವಂಥದ್ದು. ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಕೃಷಿ ಖಾತೆ ಎನ್ ಚಲುವರಾಯಸ್ವಾಮಿ ಅವರಿಗೆ, ವಸತಿ, ವಕ್ಫ್ ಜಮೀರ್ ಅಹಮದ್ ಖಾನ್ ಅವರಿಗೆ ಮುಂದುವರಿಕೆ ಆಗಬಹುದು ಅಂತ ಹೇಳ್ಕೊಂಡು ಹೇಳಲಾಗಿದೆ. ಹಾಗೂ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂವಿಜ್ಞಾನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಶಿವರಾಜ್ ತಂಗಡಗಿ ಅವರು ಸಚಿವರಾಗಿ ಮುಂದುವರಿಕೆ ಆಗಬಹುದು. ಹಳೆಯ ಸಚಿವರುಗಳಿಗೆ ಅದೇ ಖಾತೆ. ಅಲ್ಲಿಗೆ 13+6 ಅಂದರೆ 19 ಮಂದಿ ಆಲ್ರೆಡಿ ಈ ಒಂದು ಖಾತೆಗಳ ಅನುಭವವನ್ನು ಹೊಂದಿರತಕ್ಕಂತಹ ಸಚಿವರುಗಳೇ ಆಗ್ತಾರೆ ಅಂತೇಳಿ. ಇದರ ನಡುವೆ ಒಂದಿಷ್ಟು ಅದಲು ಬದಲು ಕೂಡ ನಡೀಬಹುದು ಅಂತೇಳಿ ನಿರೀಕ್ಷಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣವನ್ನು ಕೊಡಬಹುದು. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಖಾತೆಯನ್ನು ಒದಗಿಸಬಹುದು ಅಂತ ಹೇಳ್ಕೊಂಡು ಹೇಳಲಾಗಿದೆ. ಅವರಿಗೆ ಅದಲು ಬದಲಾಗಬಹುದು. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರ ಖಾತೆ ಬದಲಾವಣೆ ಆಗುತ್ತೆ ಅಂತೇಳಿ ನಿರೀಕ್ಷಿಸಲಾಗಿದೆ. ಯು.ಟಿ. ಖಾದರ್ ಹಾಗೂ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರನ್ನ ಇಲ್ಲೇನಾದರೂ ಖಾತೆಗಳನ್ನು ಅದರ ಬದಲು ಮಾಡ್ತಾರೆ ಅಂತೇಳಿ ಯು.ಟಿ. ಖಾದರ್ ಅವರಿಗೆ ನಗರಾಭಿವೃದ್ಧಿಯನ್ನು ಕೊಟ್ಟು, ವೈದ್ಯಕೀಯ ಶಿಕ್ಷಣಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಂಚಿಕೆ ಮಾಡಿ, ಆರೋಗ್ಯ ಖಾತೆಯನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ನೀಡುವ ಸಾಧ್ಯತೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ನಗರಾಭಿವೃದ್ಧಿ ಖಾತೆಯನ್ನು ಪಡ್ಕೊಂಡ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಭೆಗಳನ್ನು ನಡೆಸಿದ್ದಾರೆ. ಯು.ಟಿ. ಖಾದರ್ ಅವರಂತೂ ಬಹಳ ಆಕ್ಟಿವ್ ಆಗಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ರು ಅಷ್ಟೇ ಆಲ್ರೆಡಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಅವರ ಇಲಾಖೆಯಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಈ ಹಂತದಲ್ಲಿ ಈಗ ಖಾತೆಗಳ ಬದಲಾವಣೆ ಆಗುತ್ತಾ, ಈ ಒಂದು ಅನುಮಾನವೂ ಕೂಡ ಇದ್ದೇ ಇದೆ. ಆ ಅಧಿಕೃತ ಪಟ್ಟಿಯನ್ನು ನೋಡಿದಾಗ ಗೊತ್ತಾಗಬೇಕು ಯಾವೆಲ್ಲ ಬದಲಾವಣೆಗಳಾಗಿದ್ದಾವೆ ಅಥವಾ ಹೆಚ್ಚುವರಿ ಖಾತೆಗಳ ಹಂಚಿಕೆ ಆಗಿದೆ ಅಂತೇಳಿ. ಇನ್ನು ಮಂಕಾಳ್ ವೈದ್ಯ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಮಾಡುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗಿದೆ. ಯಾಕೆಂದರೆ ಮೊನ್ನೆ ಹೈಕಮಾಂಡ್ ಅವರು ಬಿಡುಗಡೆ ಮಾಡಿದಂತಹ ಪಟ್ಟಿಯ ಪ್ರಕಾರ ಎಸ್ ಪೊನ್ನಣ್ಣ ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಅಂತ ಹೇಳಿತ್ತು. ಆದರೆ ಈಗ ಡೆಪ್ಯೂಟಿ ಸ್ಪೀಕರ್, ಉಪಾಧ್ಯಕ್ಷ, ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಂಕಾಳ್ ವೈದ್ಯ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿ ಈಗಾಗಲೇ ಎಸ್ ಪೊನ್ನಣ್ಣ ಅವರನ್ನ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಅಂತೇಳಿ ನೇಮಿಸಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಅಂತೇಳಿ ಎಸ್ ಪೊನ್ನಣ್ಣ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಎಸ್ ಪೊನ್ನಣ್ಣನವರು ಡೆಪ್ಯೂಟಿ ಸ್ಪೀಕರ್ ಅಲ್ಲ ಅಂತ ಹೇಳೋದು ಕನ್ಫರ್ಮು. ಆದರೆ ಆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಮಂಕಾಳ್ ವೈದ್ಯ ಅವರಿಗೆ, ಯಾಕಂದ್ರೆ ಅವ್ರಿಗೆ ಪಾಪ ಮೊನ್ನೆಯವರೆಗೆ ಅವರು ಮಂತ್ರಿ ಆಗಿದ್ದವರು, ನಂತರ ಕೂಡ ಮಂತ್ರಿ ಪಟ್ಟಿಯಲ್ಲಿ ಅವರ ಹೆಸರು ಬಂತು. ಆದರೆ ಕಡೆ ಕ್ಷಣದಲ್ಲಿ ಬದಲಾವಣೆ ಆಗೋಯ್ತು. ಮಂಕಾಳ್ ವೈದ್ಯ ಅವರಿಗೆ ಮಂತ್ರಿ ಏನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ
ಮಂಕಾಳ ವೈದ್ಯರು ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಂಡ್ರು. ಇನ್ನು ಖಾಲಿ ಉಳ್ಕೊಂಡಂಥವ್ರು ಅಂತೇಳಿ ಇವ್ರನ್ನ ಪರಿಗಣಿಸಲಾಗಿದೆ. ಗೊತ್ತಿಲ್ಲ, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಲೋಕಭವನದಿಂದ ಅಧಿಕೃತವಾದಂತಹ ಪಟ್ಟಿ ಪ್ರಕಟ ಆದಾಗ ಅಧಿಕೃತಗೊಳ್ಳಬಹುದು. ಆದರೆ ಈಗಿರುವಂತಹ ಮಾಹಿತಿಯ ಪ್ರಕಾರ PM ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಶಾಸಕರು ಈಗಾಗಲೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಆದರೆ ಖಾತೆ ಇವರಿಗೆ ಇವತ್ತು ಹಂಚಿಕೆ ಆಗಲ್ಲ ಅಂತ ಹೇಳಲಾಗಿದೆ. ಅದೇ ಸ್ಥಿತಿಯಲ್ಲಿ KM ಶಿವಲಿಂಗೇಗೌಡರನ್ನು ಕೂಡ ಇದೊಂದು ರೀತಿಯಲ್ಲಿ ತ್ರಿಶಂಕು ಸ್ವರ್ಗ. ಅವ್ರಿಗೆ ಆ ಕಡೆ ಮಂತ್ರಿ ಹೌದು, ಖಾತೆ ಇಲ್ಲ. ಸ್ವರ್ಗಕ್ಕೆ ಹೋಗಕ್ಕೆ ಸ್ವರ್ಗಕ್ಕೆ ಹತ್ತ ತಲುಪಿದ್ದೀನಿ, ಆದರೆ ಸ್ವರ್ಗವನ್ನು ತಲುಪೋದಕ್ಕೆ ಆಗ್ತಾ ಇಲ್ಲ. ಈ ಸ್ವರೂಪದ ಸ್ಥಿತಿಗೆ ತ್ರಿಶಂಕು ಸ್ವರ್ಗದಲ್ಲಿ ಈಗ ಅವ್ರನ್ನ ಇರಿಸುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಒಂದು ವೇಳೆ ಹೀಗೇನೆ ಮುಂದುವರಿತು ಅಂತ ಹೇಳಿ ಆದರೆ ಇದು ಅಕ್ಷರಶಃ ಅವರ ಪಾಲಿಗೆ ತ್ರಿಶಂಕು ಸ್ವರ್ಗನೇ ಇದು. ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕರು ಹಾಗೂ ಬಳ್ಳಾರಿ ಗ್ರಾಮಾಂತರದ ಶಾಸಕರಾಗಿರುವಂತಹ ಬಿ ನಾಗೇಂದ್ರ ಇವರುಗಳಿಗೆ ಖಾತೆಗಳ ಹಂಚಿಕೆಯನ್ನು ಇನ್ನೂ ಕೂಡ ಮಾಡಿಲ್ಲ ಅಂತೇಳಿ ಹೇಳಲಾಗಿದೆ. ಆದರೆ ಅಧಿಕೃತವಾಗಿ ಲೋಕಭವನಕ್ಕೆ ಹೋದಂತಹ ಪಟ್ಟಿ ಬಿಡುಗಡೆ ಆದ ನಂತರ ಗೊತ್ತಾಗುತ್ತೆ. ಅಲ್ಲಿಗೆ 4 ಮಂದಿಯನ್ನ ಇನ್ನೂ ಕೂಡ ಹೋಲ್ಡ್ ಅಲ್ಲಿ ಇರಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ, ಕಾಂಗ್ರೆಸ್ನವರು ಮುಂದಾಗ್ತಾ ಇದ್ದಾರಾ, ಈ ಅನುಮಾನ ಇದ್ದೇ ಇದೆ. ಇಲ್ಲಿ ನಾಗೇಂದ್ರ ಅವ್ರನ್ನ ಓಡಿಸ್ಬೇಕು, ನಾಗೇಂದ್ರ ಹಠಾವು, ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಬೇಕು, ಈ ರೀತಿಯಾದಂತಹ ಆಗ್ರಹವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನೂತನ ಸಚಿವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿಯವರ ಹೋರಾಟ ತೀವ್ರಗೊಳ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಪಡೆಯುವವರೆಗೂ ಕೂಡ ಹೋರಾಟ ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಬಿಜೆಪಿ ನಾಯಕರುಗಳು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರು ಸಚಿವರಾಗಿ ಮುಂದುವರಿಬಾರದು, ಅವರ ವಿರುದ್ಧ ನಾವು ಸದನದ ಒಳಗೂ ಹೊರಗೂ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಬಿಜೆಪಿಯವರು ತೀರ್ಮಾನಕ್ಕೆ ಬಂದಿದ್ದಾರೆ. ಅಧಿವೇಶನದ ಆರಂಭದ ದಿನವೇ ಸಭಾತ್ಯಾಗಕ್ಕೆ ಮೈತ್ರಿ ನಾಯಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಭಾತ್ಯಾಗ. ಬಿಜೆಪಿಯ ಯುವ ಘಟಕ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ. ನಾಗೇಂದ್ರ ಅವರ ಅಣಕು ಪ್ರದರ್ಶನವನ್ನ ಮಾಡಿದ್ದಾರೆ. ಅಣಕು ಪ್ರದರ್ಶನದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನ ಈಗಾಗಲೇ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳ ನಡುವೆ ಯಾವ ರೀತಿಯ ವಾಗ್ಯುದ್ಧ ನಡೀತಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಕೂಡ ಕಳಂಕದಿಂದ ವಾಪಸ್ ಬರ್ದಲೆ ಪುನಃ ಇದನ್ನ ಮಂತ್ರಿ ಮಾಡಿರುವಂಥದ್ದು ಕರ್ನಾಟಕದ ದೌರ್ಭಾಗ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ನೀಚ ಗುಣ ಅಂತ ಇದರಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದರಿಂದ ಕೂಡಲೇ ನಾಗೇಂದ್ರನ ರಾಜೀನಾಮೆ ಪಡ್ಕೋಬೇಕು ಮುಖ್ಯಮಂತ್ರಿಗಳು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ನಮಗೆಲ್ಲ ಟೀಕೆ ಮಾಡ್ತಾರೆ. ಅವರಲ್ಲಿ ಯಾರ್ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕೇಸಸ್ ನಡೀತಾ ಇದೆ, ದೌರ್ಜನ್ಯ ಕೇಸ್ ನಡೀತಾ ಇದೆ, ಮಹಿಳೆಯರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಸ್ವಲ್ಪ ಅವರು ಸಮೀಕ್ಷೆ ಮಾಡಿಕೊಳ್ಳಿ, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಲಿ. ಹೀಗೆ ಆರೋಪ ಪ್ರತ್ಯಾರೋಪ, ಏಟು ಎದುರೇಟು ಇವುಗಳೆಲ್ಲವೂ ಕೂಡ ಸಾಗ್ತಾ ಇದ್ದಾವೆ. ಆದರೆ ಸದ್ಯಕ್ಕಂತೂ ಸಚಿವರುಗಳಿಗೆ ಖಾತೆ ಹಂಚಿಕೆಯ ಅಧಿಕೃತತೆ ಇನ್ನೂ ಸಿಕ್ಕಿಲ್ಲ. ಖಾತೆಗಾಗಿ ಅವರು ಕಾಯ್ತಾ ಇರುವಂಥವ್ರಿಗೆ ಇವತ್ತು ಖಾತೆ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನಾಳೆಯಿಂದ ಸೆಷನ್ ಶುರುವಾಗ್ತಾ ಇದೆ. ಅಧಿವೇಶನಕ್ಕೆ ಹೋದಾಗಲಾದರೂ ಅಟ್ಲೀಸ್ಟ್ ನಮ್ಮ ಸಚಿವರು ಇವರು ಇಂತಹ ಖಾತೆಯ ಸಚಿವರು ಅನ್ನೋದನ್ನಾದರೂ ಮುಖ್ಯಮಂತ್ರಿಯವರು ಪರಿಚಯಿಸುವಂತಹ ರೀತಿಯಲ್ಲಿರಬೇಕು. ಆದರೆ ಖಾತೆಯೇ ಇಲ್ಲದ ಸಚಿವರುಗಳಾಗೋಗ್ಬಿಟ್ರೆ ಕ್ಯಾಬಿನೆಟ್ಗೆ ಕ್ಯಾಬಿನೆಟ್ ಖಾತೆ, ಆದರೆ ಖಾತೆ ಯಾವುದು ಅಂತಂದರೆ ಇಲ್ಲ ಅನ್ನುವ ಸ್ಥಿತಿ ಇದೆಯಲ್ಲ, ಅದು ಅಕ್ಷರಶಃ ತ್ರಿಶಂಕು ಸ್ವರ್ಗದಲ್ಲಿ ಇಟ್ಟಂಗೆ ಆಗುತ್ತೆ ಅವ್ರುಗಳನ್ನು. ಆ ತ್ರಿಶಂಕು ಸ್ವರ್ಗ ಅವ್ರಿಗೆ ನಿರ್ಮಾಣ ಆಗದೇ ಇರಲಿ. ಅವ್ರಿಗೆ ಖಾತೆಯನ್ನು ಈಗ ಸಚಿವರನ್ನಾಗಿ ಮಾಡಿದ ಮೇಲೆ ಖಾತೆ ಹಂಚಿಕೆಯನ್ನು ಮಾಡಲೇಬೇಕಾಗತ್ತೆ. ಆ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.